ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಖಾರ ವಡೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟ್ ಆದ ರುಚಿ ಇದು. ಸ್ವಲ್ಪ ದಿನ ಇಟ್ಟು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಖಾರ ವಡೆ ಮಾಡೋದಕ್ಕೆ ಮಸಾಲ ರುಬ್ಕೋಬೇಕು. ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 3 ಇಂಚಷ್ಟು ಹಸಿ ಶುಂಠಿ, ಒಂದು ಉಂಡೆ ಬೆಳ್ಳುಳ್ಳಿ, ಒಂದು 8ರಿಂದ 10 ಲವಂಗ, ಒಂದು 3 ಇಂಚಷ್ಟು ಚಕ್ಕೆ, 2 ಸ್ಪೂನು ಕಾಳು ಮೆಣಸು, ಒಂದು ಅರ್ಧ ಕಟ್ಟಷ್ಟು ಕರಿಬೇವಿನ ಸೊಪ್ಪು, 2 ಸ್ಪೂನು ಜೀರಿಗೆ, ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಬಿಟ್ಕೊತೀನಿ. ನೋಡಿ ಈ ರೀತಿ. ಇದಿಷ್ಟು ಮಸಾಲ 1 kg ಕಡಲೆ ಹಿಟ್ಟಿಗೆ. ನೋಡಿ 1 kg ಕಡಲೆ ಹಿಟ್ಟಿಗೆ ನಾನು ಪಾವು ತೋರಿಸ್ತಾ ಇದ್ದೀನಿ. ನೋಡಿ ಅರ್ಧ ಪಾವು ಅಕ್ಕಿ ಹಿಟ್ಟು ಹಾಕಬೇಕು. ಮತ್ತು ರುಬ್ಕೊಂಡಿರೋಂಥ ಮಸಾಲ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬಿಸಿ ಮಾಡಿರೋಂಥ ಎಣ್ಣೆ ನಾನು ಹಾಕ್ತಾ ಇದ್ದೀನಿ. ನಾನು ಈ ಮೀಡಿಯಮ್ ಸೈಜ್ ಸ್ಪೂನ್ ಅಲ್ಲ, ಸೌಟನ್ನು ಅಳತೆಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಈ ಸೌಟು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಿಡಿಯುತ್ತೆ. 3 ಟೇಬಲ್ ಸ್ಪೂನ್ ಅಂದರೆ ನಾನು 3 ಸೌಟ್ ಹಾಕಿದ್ದೀನಿ, ಅಂದರೆ 9 ಟೇಬಲ್ ಸ್ಪೂನ್. 1 kg ಕಡಲೆ ಹಿಟ್ಟಿಗೆ 9 ಟೇಬಲ್ ಸ್ಪೂನ್ ಎಣ್ಣೆ ನಾನು ಹಾಕಿದ್ದೀನಿ. ನಿಮಗೆ ಹೆಚ್ಚು ಗರಿಗರಿಯಾಗಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೋದು. ಎಣ್ಣೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಸ್ವಲ್ಪ ನಾದ್ಕೋಬೇಕು. ಈ ವಡೆ ತುಂಬ ಚೆನ್ನಾಗುತ್ತೆ. ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದು 15-20 ದಿನ ತನಕ ಇಟ್ಟು ತಿನ್ಬೋದು. ಆಮೇಲೆ ಕಲಿಸ್ಕೊಂಡಾದ್ಮೇಲೆ ಇಡಬೇಕಂತ ಏನಿಲ್ಲ. ಕಲಿಸ್ಕೊಂಡಿದ್ದ ಕೂಡಲೇ ಈ ರೀತಿ ವಡೆ ಮಾಡಿ ಈ ಥರ ಬಟರ್ ಪೇಪರ್ ಮೇಲೆ ಈ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಚ್ಚಿಬಿಟ್ಟು ಅದ್ರ ಮೇಲೆ ಈ ರೀತಿ ತಟ್ಟಿ ಇಟ್ಕೋಬೇಕು. ಈ ರೀತಿ ಖಾರ ವಡೆನ ಒಂದಷ್ಟು ಮಾಡಿಕೊಂಡು ನೋಡಿ ಈ ರೀತಿ ಮಾಡಿದ್ದೀನಿ. ಈ ರೀತಿ ಇಷ್ಟು ದಪ್ಪ ಇದೆ ಇದು. ಇದರಲ್ಲಿ ನೀವು ಇನ್ನೂ ಚಿಕ್ಕದು ಮಾಡ್ಬೋದು, ದೊಡ್ಡದು ಕೂಡ ಮಾಡ್ಬೋದು. ಒಲೆ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಈ ರೀತಿ ಒಂದಿಷ್ಟು ವಡೆಗಳನ್ನ ನಾನು ಮಾಡಿದ್ದೀನಿ. ಮೊದಲಿಗೆ ಮಾಡಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಕರಿಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಈ ರೀತಿ ತಿರುಗಿಸ್ಕೋತಾ 2 ಕಡೆ ಬೇಯೋ ಹಾಗೆ. ಇದೀಗ ಆಗಿದೆ. ಇಷ್ಟಾದಮೇಲೆ ತೆಗಿತಾ ಇದ್ದೀನಿ. ಈ ರೀತಿ ಒಂದು ಸಲ ಮಾಡಿ ನೋಡಿ, ಸ್ವಲ್ಪ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮತ್ತೆ ಜಾಸ್ತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ ಇದು ರುಚಿ. ಈಗ ನೋಡಿ ರೆಡಿ ಇದೆ ಖಾರ ವಡೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.